17ನೇ ದಿನಕ್ಕೆ ಕಾಲಿಡ್ತು ಯುದ್ಧ. ಏಕಾಏಕಿ 2-3 ದಿವಸಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವ ಚರ್ಚೆಗಳನ್ನು ನೀವು ಗಮನಿಸಿರಬೇಕು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಇರಾನಿನ ಡ್ರೋನ್ ದಾಳಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೃತಪಟ್ಟಿದ್ದಾರೆ ಅಂತ ಸುದ್ದಿಗಳು ಜೋರು ಹರಿದಾಡದು. ಬೆಂಜಮಿನ್ ನೆತನ್ಯಾಹು ಆಫೀಸು, ಅವರ ಪಾರ್ಲಿಮೆಂಟು, ಅಂದರೆ ಎಲ್ಲೆಲ್ಲಿ ಬೆಂಜಮಿನ್ ನೆತನ್ಯಾಹು ಇರುವ ಸಾಧ್ಯತೆ ಇದೆಯೋ ಎಲ್ಲ ಕಡೆ ಇರಾನ್ನವ್ರು ದಾಳಿ ಮಾಡಿದ್ದ ಹೌದು. ಅವರೊಂದು 20 ಡ್ರೋನ್ ಬಿಟ್ಟರೆ ಒಂದು 2 ಡ್ರೋನ್ ಆದರೂ ತಲುಪಬೇಕಾದ ಜಾಗಕ್ಕೆ ತಲುಪ್ತವೆ. ಹಂಗೆ ತಲುಪಿದ್ದು ಹೌದು. ಹಾಗಾದರೆ ಬೆಂಜಮಿನ್ ನೆತನ್ಯಾಹು ಮೃತಪಟ್ಟರ? ಆ ಸ್ಪೆಕ್ಯುಲೇಷನ್ ಹೇಳೋದಕ್ಕೂ ಈ ವಿಡಿಯೋದಲ್ಲಿ ಅದು ಯಾರೋ ಪುಣ್ಯಾತ್ಮರು ಕರೆಕ್ಟ್ ಪಾಸ್ ಮಾಡಬೇಕಾದ ಟೈಮಿಗೆ ಪಾಸ್ ಮಾಡಿ ಬೆಂಜಮಿನ್ ನೆತನ್ಯಾಹು ಬಲಗೈಯಲ್ಲಿ ಯಾಕೆ 6 ಬೆರಳಿದ್ದಾವೆ ಅಂತ ಕೇಳೋದಕ್ಕೂ ಸರಿ ಹೋಯಿತು. ಇಲ್ಲಿ ನೋಡಿ, ಪಾಸ್ ಮಾಡಿದಾಗ 6 ಬೆರಳು ಕಾಣಿಸ್ತಾವಂತ ಇದರಲ್ಲಿ. ಇದನ್ನು ತೋರಿಸಿ ಆ ಎಕ್ಸ್ಪರ್ಟ್ಗಳು ಹೇಳಿದ್ರು ಇದು AI ಇಂದ ಕ್ರಿಯೇಟ್ ಮಾಡಿರುವಂಥ ವಿಡಿಯೋ ಅಂತ. AI ನಿಂದ ಅಂದರೆ ಬೆಂಜಮಿನ್ ನೆತನ್ಯಾಹು ಯಾಕೆ AI ವಿಡಿಯೋ ರಿಲೀಸ್ ಮಾಡಬೇಕು? ಸತ್ತೋಗಿದ್ದಾರೆ ಅವರು. ಇಸ್ರೇಲ್ನ ಸೈಬರ್ ಎಕ್ಸ್ಪರ್ಟ್ಗಳು ಅವರೇ ನಿಂತ್ಕೊಂಡು ಮಾತನಾಡಿದಂತೆ ಡೀಪ್ ಫೇಕ್ನಲ್ಲಿ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ ಅಂತ ಚರ್ಚೆಗಳು ಶುರುವಾದವು. ಇದರಲ್ಲಿ 6 ಬೆರಳು ಕಾಣಿಸ್ತಾವಂತೆ. 6 ಬೆರಳು ನೋಡಿ, ನಿಮಗೇನಾದ್ರು ಕಾಣಿಸುತ್ತಾ ಹಂಗೆ? ಈ AI-ನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿದಾಗ ಹೀಗೆಲ್ಲ ಆಗ್ತವೆ, ಇಲ್ಲ ಅಂತಲ್ಲ. ಇನ್ನೂ AI-ನ ಕಂಟೆಂಟ್ ಕ್ರಿಯೇಷನ್ ಆ ಫೈನ್ ಟ್ಯೂನಿಂಗ್ ಆಗಿಲ್ಲ ಇನ್ನೂ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದನ್ನು ಮಾರ್ಕ್ ಮಾಡಿ 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 6 ಬೆರಳಿದ್ದಾವೆ, ಇದು ನಿಜವಾದ ನೆತನ್ಯಾಹು ಮಾತಾಡಿದ್ದಲ್ಲ ಅಂತ. ಅದರ ನಂತರ ಮಿಲಿಟರಿ ಕೌನ್ಸಿಲ್ ಮೀಟಿಂಗ್ ಇತ್ತು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷತೆಯಲ್ಲೇ ನಡೀಬೇಕಾಗಿತ್ತು. ಅಲ್ಲಿಗೆ ಬೆಂಜಮಿನ್ ನೆತನ್ಯಾಹು ಅಧ್ಯಕ್ಷತೆಯಲ್ಲೇ ನಡೀಬೇಕಾಗಿತ್ತು. ಬೆಂಜಮಿನ್ ನೆತನ್ಯಾಹು ಅಲ್ಲಿ ಬರಲೇ ಇಲ್ಲ. ಮಿಲಿಟರಿ ಕೌನ್ಸಿಲ್ ಮೀಟಿಂಗಿಗೂ ಬರಲಿಲ್ಲ. ಅವ್ರು ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಬಲಗೈಯಲ್ಲಿ 6 ಬೆರಳಿದ್ದಾವೆ, ಅದರ ಅರ್ಥ ಇಲ್ಲ ನೆತನ್ಯಾಹು ಇಲ್ಲ, ಹೊಡೆದಾಕಿದ್ದಾರೆ ಅಂತ ಚರ್ಚೆಗಳು ಜೋರಾದವು. ಅದಾದ ಮೇಲೆ ಒಂದು ಜೆರುಸಲಂನಲ್ಲಿ ಒಂದು ಕಾಫಿ ಹೌಸ್ಗೆ ನೆತನ್ಯಾಹು ಬಂದು ಕಾಫಿ ಕುಡಿತಾ ಇರುವ ವಿಡಿಯೋ ರಿಲೀಸ್ ಆಯಿತು. ಇದು ನಾನು ಬದುಕಿದ್ದೀನಿ ನೋಡಿ ಅಂತ ತೋರಿಸುವುದಕ್ಕೆ ಬೆಂಜಮಿನ್ ನೆತನ್ಯಾಹು ರಿಲೀಸ್ ಮಾಡಿದಂಥ ವಿಡಿಯೋ. ಇದರಲ್ಲಿ 6 ಬೆರಳಿನ ವಿಷಯ ಚರ್ಚೆ ಆಗ್ತಾ ಇರೋದು ಗೊತ್ತವರಿಗೆ. ಕೈ ತೋರಿಸ್ತಾರವರು, ನೋಡ್ರಿ 5 ಬೆರಳಿರೋದು ನನಗೆ ಅಂತ. ಈ ವಿಡಿಯೋ ಅಪ್ಲೋಡ್ ಮಾಡಿ ಐ ವಿಲ್ ಡೈ ಫಾರ್ ಅ ಕಾಫಿ ಅಂತ ಅವ್ರು ಹಾಕಿರೋದು. ಅಂದರೆ ಕಾಫಿ ಅಂದರೆ ನನಗಷ್ಟು ಪ್ರಾಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿತ್ತು. ಇನ್ನೊಂದು ವಾದ ಶುರುವಾಯಿತು, ಇದು AI ಕ್ರಿಯೇಟೆಡ್ಡೇ ವಿಡಿಯೋ ಅಂತ. ಅದರಲ್ಲಿ ಕೆಲವರು ತುಂಬ ತಲೆ ಕೆಡಿಸ್ಕೊಂಡು ಇಂಥದ್ದನ್ನೆಲ್ಲ ಹುಡುಕೋರು ಇರ್ತಾರೆ. ಆ ಕಾಫಿ ಶಾಪ್ನಲ್ಲಿ, ಆ್ಯಕ್ಚುಲಿ ಕಾಫಿ ಶಾಪ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಪೋಸ್ಟ್ ಆಗಿದ್ದಿದ್ದು. ಅದರಲ್ಲಿ ಮಾಲೀಕ ಒಂದು ಕಡೆ ಕಾಣಿಸ್ತಾನೆ, ಅದನ್ನು ಆತನ ಪಕ್ಕದಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಇದೆ. ಆ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿನ ಝೂಮ್ ಮಾಡಿ 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 ಅದರಲ್ಲಿ ಒಂದು ಬಿಲ್ ಕಾಣಿಸುತ್ತೆ. ಆ 2024 ಬಿಲ್ ಅನ್ನೋದನ್ನು ಯಾರೋ ತೋರಿಸ್ತಾರೆ. 2024 ಈ AI-ಗೆ ಒಂದು ಫೋಟೋನೋ ವಿಡಿಯೋನೋ ಅಪ್ಲೋಡ್ ಮಾಡಿ ಇದು AI-ನ ರಿಯಲ್ಲ ಅಂತ ಕೇಳಿದ್ರೆ ಅದೊಂದು ಒಪಿನಿಯನ್ ಕೊಡುತ್ತೆ. ಅದು ಒಪಿನಿಯನ್ ಕೊಟ್ಟಿದೆ ಇದು AI ಕ್ರಿಯೇಟೆಡ್ ಅಂತ. ಅದನ್ನು ಇಟ್ಕೊಂಡು ಜನ ಹೇಳ್ತಾ ಇರೋದು ಇದನ್ನು AI ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇದಾದ ಮೇಲೆ ಬೆಂಜಮಿನ್ ನೆತನ್ಯಾಹು ಹೊರಗಡೆ ಹೋಗಿ ಸುತ್ತಾಡಿ IDF ಸೈನಿಕರ ಜೊತೆಗೆ ಮಾತಾಡಿ ಅದನ್ನೆಲ್ಲ ಹಾಕಿದ್ರು. ಇದು ಮತ್ತೊಂದು ವಿಡಿಯೋ. ಅಂದರೆ ನಾನು ಸತ್ತಿಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ತೋರಿಸ್ತಾ ಇರೋದು. ಈ ವಿಡಿಯೋಗಳು ಬಂದ ನಂತರ IRGCಯ ಸ್ಟೇಟ್ಮೆಂಟ್, ಸತ್ತಿಲ್ವಾ ಇನ್ನು, ಬಿಡೋದಿಲ್ಲ ನಿನ್ನ ಅಂತ. ಇಲ್ಲಿಗೆ ಬಂತು ನೋಡ್ರಿ, ಎರಡು ದೇಶಗಳ ಮಧ್ಯದ ಕದನದ ಸ್ವರೂಪ ಇಲ್ಲಿಗೆ ಬಂದು ನಿಂತು. IRGC ಸ್ಟೇಟ್ಮೆಂಟ್, ನೆತನ್ಯಾಹು ಇನ್ನೂ ಜೀವಂತವಾಗಿದ್ದರೆ ಬೆನ್ನಟ್ಟಿ ಕೊಲ್ತೀವಿ, ಇರಾನ್ ಮಕ್ಕಳ ಹಂತಕನನ್ನು ನಾವು ಬೆನ್ನಟ್ಟಿ ಹತ್ಯೆ ಮಾಡ್ತೀವಿ ಅಂತ IRGCಯ ಸ್ಟೇಟ್ಮೆಂಟ್. ಮಕ್ಕಳ ಹಂತಕ ಅಂದ್ರೆ ಸ್ಕೂಲ್ ಮೇಲಿನ ದಾಳಿಯಲ್ಲಿ 170 ಮಕ್ಕಳು ಮತ್ತು ಟೀಚರ್ಸ್ ಎಲ್ಲ ಸೇರಿ 170 ಜನ ಸತ್ತರಲ್ಲ, ಅದಕ್ಕೆ ಮಕ್ಕಳ ಹಂತಕ, ಇರಾನ್ ಮಕ್ಕಳ ಹಂತಕ ಅಂತ.
ಇನ್ನೂ ಜೀವಂತವಾಗಿದ್ದರೆ ಬೆನ್ನಟ್ಟಿ ಕೊಲ್ಲುತ್ತೇವೆ. IRGCಯ ಸ್ಟೇಟ್ಮೆಂಟ್ ಇದು. ಯಾರು ಮಕ್ಕಳ ಹಂತಕ, ಯಾರು ಮಕ್ಕಳ ರಕ್ಷಕ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಜನವರಿಯ ತಿಂಗಳಲ್ಲಿ ಖಮೇನಿ ವಿರುದ್ಧ ಇರಾನ್ನಲ್ಲೇ ಒಂದು ಜನದಂಗೆ ಶುರುವಾದಾಗ, ಒಂದು ಜನಾಂದೋಲನ ಶುರುವಾದಾಗ ತನ್ನ ವಿರುದ್ಧ ಪ್ರತಿಭಟನೆಗೆ ಬಂದವರನ್ನೆಲ್ಲ ಕೊಂದು ಹಾಕಿ ಅಂತ ಖಮೇನಿ ಆದೇಶ ಆಯಿತು. ನೋಡಿ, ದುರಂತ ಎಲ್ಲಿ ತನಕ ಅಂದರೆ ನಮ್ಮದೇ ಹುಡುಗರು ಇವರು, ನಮ್ಮ ದೇಶದ ಮಕ್ಕಳು, ನಾವು ಕೊಲ್ಲಕ್ಕೆ ತಯಾರಿಲ್ಲ ಅಂತ IRGC ಹೇಳ್ತು. ರೆಡಿ ಆಗಲಿಲ್ಲ ಅವರು. ಹೆಂಗ್ರಿ ಟ್ರಿಗರ್ ಅವರು ಒತ್ತಕ್ಕೆ ಒಳಗಿಂದ ಬರ್ಬೇಕಲ್ಲ, ಅದು ಗುಂಡು ಹೊಡಿರ ಅಂದ್ರೆ ಅದು ಹೊಡೆದು ಬಿಡೋದ. ಇರಾನ್ ಟುಕ್ ಹೆಲ್ಪ್ ಆಫ್ ಇರಾಕ್ ಆ್ಯಂಡ್ ಪಾಕಿಸ್ತಾನ್. ನಮ್ಮ ಸೈನಿಕರು ಪ್ರತಿಭಟನೆ ಮಾಡೋರನ್ನ ಹೊಡೆದು ಕೊಲ್ಲೋದಕ್ಕೆ ತಯಾರಿಲ್ಲ, ನೀವು ಕಳಿಸ್ರಿ ನಿಮ್ಮ ಸೈನಿಕರನ್ನು ಅಂತ. ಇರಾನ್ ಸರ್ಕಾರ ಒಪ್ಕೊಳ್ಳುತ್ತೆ, 3,500 ಹುಡುಗರನ್ನ ಕೊಂದಿದ್ದೀವಿ ನಾವು ಅಂತ. ಹುಡುಗರು ಹುಡುಗಿರಿ ಎಲ್ಲ ಸೇರಿ 17, 18, 19 ವರ್ಷದ ಹುಡುಗರು. ಇಂಟರ್ನ್ಯಾಷನಲ್ ಕೆಲವು ಏಜೆನ್ಸಿಗಳು ಹೇಳೋದು 35,000 ಜನರ ಮಾರಣ ಹೋಮ ಆಯ್ತಲ್ಲಿ ಅಂತ. ಒಂದು ತಿಂಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರೆಲ್ಲರೂ ನಮ್ಮ ಮಕ್ಕಳ ಹಂತಕ ನೆತನ್ಯಾಹುನನ್ನು ಬಿಡೋದಿಲ್ಲ ಅಂತ IRGC ಹೇಳ್ತಾ ಇದೆ. ಅಂದರೆ ನಮ್ಮ ಮಕ್ಕಳು ನಮ್ಮ ಬಂದೂಕಿನಿಂದ ಅಷ್ಟೇ ಸಾಯ್ಬೇಕಪ್ಪ, ಇಸ್ರೇಲಿನ ಬಂದೂಕಿನಿಂದ ಸಾಯಂಗಿಲ್ಲ, ಸತ್ರ ಬಿಡೋದಿಲ್ಲ ನಾವು ಅಂತ. ಹೀಗೆ ಲಾಜಿಕ್, ತರ್ಕ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.